ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಗೌರವಾನ್ವಿತರೇ, ಗುರುಗಳಾದ ಮೊಹಮ್ಮದ್ ಕುಂಜಿ ಸರ್ ಅವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಶಿಕ್ಷಣಾರ್ಥಿಗಳಾದ ಎಲ್ಲ ವಿದ್ಯಾರ್ಥಿನಿಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂತಹ ಹಿರಿಯರೇ, ಗೌರವಾನ್ವಿತರೇ, ತಮಗೆಲ್ಲರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಉಳ್ಳಾಳ ಪೊಲೀಸ್ ಠಾಣೆಯ ವತಿಯಿಂದ ವೈಯಕ್ತಿಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಎಲ್ಲರಿಗೂ ಕೂಡ ಶುಭ ಮಧ್ಯಾಹ್ನ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ನನಗೆ ಕೊಟ್ಟಂತಹ ಸಮಯ 10 ರಿಂದ 15 ನಿಮಿಷ. ಈ ಭಾಗದಲ್ಲಿ ಬಹಳಷ್ಟು ಕಡೆ ನನ್ನ ಉಪನ್ಯಾಸಗಳನ್ನು ಕೇಳಿದಂತಹ ಶಿಕ್ಷಣಾರ್ಥಿಗಳು ಇರಬಹುದು ಅಂತ ನಾನು ಭಾವಿಸ್ತೀನಿ. ನನಗೆ ಕೊಟ್ಟಂತಹ ಶೀರ್ಷಿಕೆ ವಿಷಯಗಳು ಮಾದಕ ವ್ಯಸನಗಳ ಬಗ್ಗೆ ಮಾಹಿತಿಗಳನ್ನು ನೀಡತಕ್ಕಂತಹದ್ದು. ಶಿಕ್ಷಣಾರ್ಥಿಗಳೇ, ಪೊಲೀಸ್ ಇಲಾಖೆಯ ವತಿಯಿಂದ ನಾನು ನೀಡತಕ್ಕಂತಹ ಮಾದಕ ವಸ್ತುಗಳ ಬಗೆಯ ಈ ಒಂದು ಮಾಹಿತಿಗಳು ಕೇವಲ 10 ಅಥವಾ 15 ನಿಮಿಷಗಳ ಅವಧಿಯಲ್ಲಿ ನಿಮ್ಮನ್ನು ತಲುಪಿಸಲು ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅದಾಗಿಯೂ ಕೂಡ ನನ್ನ ಪ್ರಯತ್ನವು ನಿಮ್ಮ ಮನಸ್ಸಿನೊಳಗೆ ಹೊಕ್ಕಿ ಈ ಒಂದು ಉಪನ್ಯಾಸವನ್ನು ಕೇವಲ 15 ನಿಮಿಷಗಳವರೆಗಿನ ನನ್ನ ಉಪನ್ಯಾಸವನ್ನು ತಾವು ಆಲಿಸ್ತೀರಿ, ಗಂಭೀರವಾಗಿ ಪರಿಗಣಿಸ್ತೀರಿ ಮತ್ತು ಪಾಲನೆ ಮಾಡ್ತೀರಿ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ತಮ್ಮೆಲ್ಲರನ್ನೂ ಕೂಡ ಪೊಲೀಸ್ ಇಲಾಖೆಯ ಕಡೆಗೆ, ಸಮಾಜದ ಸ್ವಾಸ್ಥ್ಯದ ಕಡೆಗೆ ಪ್ರಭಾವಿತಗೊಳಿಸಲು ನಾನು ಶಕ್ತನಾಗ್ತೇನೆ ಅಂತ ಭಾವಿಸ್ತೀನಿ. ನನ್ನ ಹೆಸರು ಮೊಹಮ್ಮದ್ ಮನ್ಸೂರ್ ಅಂತ. ನಮ್ಮ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಸರ್ ಅವರು ಇವತ್ತು ಈ ವೇದಿಕೆಯಲ್ಲಿ ಇರಬೇಕಿತ್ತು. ಕಾರಣಾಂತರದಿಂದ ಅವರ ಅನುಪಸ್ಥಿತಿಯಲ್ಲಿ ನಾನು ಬಂದು ಇಲ್ಲಿ ನಿಂತಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿನಿಯರೇ, ಇವತ್ತು ನಮ್ಮ ಸರ್ ಹೇಳಿದಾಗೆ ಜಗತ್ತಿನಲ್ಲಿ ಬಹಳಷ್ಟು ನಮಗೆ ಅಪರಾಧ ಕೃತ್ಯಗಳಲ್ಲಿ ಕಾಣತಕ್ಕಂತಹ ವಿಷಯ ಮಾದಕ ದ್ರವ್ಯಗಳ ಸೇವನೆ. ಈ ಮಾದಕ ದ್ರವ್ಯಗಳ ಸೇವನೆಯನ್ನು ನಾವು ಅರಿತುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಮಾದಕ ವಸ್ತುಗಳು ಅಂದರೆ ಏನು ಅಂತ ನಾವು ತಿಳಿದುಕೊಳ್ಳಬೇಕಾಗಿರೋದು ಅತಿ ಪ್ರಾಮುಖ್ಯವಾಗಿದೆ. ಹಾಗಿದ್ರೆ ಅಂತಹ ಮಾದಕ ವಸ್ತುಗಳು ಯಾವುದು, ಅವುಗಳಿಂದ ಆಗತಕ್ಕಂತಹ ದುಷ್ಪರಿಣಾಮಗಳೇನು, ಇವುಗಳೆಲ್ಲವನ್ನು ನಾನು ನಿಮಗೆ ಕಡಿಮೆ ಅವಧಿಯಲ್ಲಿ ವಿವರಿಸಬಲ್ಲೆ. ಇದನ್ನು ಹೇಳುವುದಕ್ಕಿಂತಲೂ ಮುಂಚಿತವಾಗಿ ಒಂದು ಸಣ್ಣ ಪೀಠಿಕೆಯನ್ನು ನಿಮ್ಮ ಮುಂದಿಡಬೇಕಾಗಿದೆ. ಯಾವ ರೀತಿ ಮಾದಕ ವಸ್ತುಗಳು ಈ ಜಗತ್ತಿನಲ್ಲಿ ಇಂತಹ ಒಂದು ದುಷ್ಪರಿಣಾಮವನ್ನು ಬೀರುತ್ತದೆಯೋ ಅದೇ ರೀತಿ ಸಂಚಾರದಲ್ಲಿಯೂ ಕೂಡ ವಿದ್ಯಾರ್ಥಿನಿಯರು ತಮ್ಮ ವಾಹನ ಚಾಲನೆಯಲ್ಲಿ ನಿಯಮಗಳನ್ನು ಪಾಲಿಸದೇ ಇರುವುದರಿಂದ ಜಗತ್ತಿನಲ್ಲಿ ಇವತ್ತು ವಿದ್ಯಾರ್ಥಿಗಳು ಬಹಳಷ್ಟು ಮರಣದ ಸ್ಥಿತಿಗೆ ಹೋಗ್ತಕ್ಕಂತಹದ್ದನ್ನು ಸಂಚಾರದಲ್ಲಿ, ರಸ್ತೆಯಲ್ಲಿ ನಾವು ಕಾಣ್ತೀವಿ. ದಯವಿಟ್ಟು ವೈಯಕ್ತಿಕವಾಗಿ ಇದನ್ನು ತಾವು ಪಾಲಿಸಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಥವಾ ಭಾರತದಲ್ಲಿ ನಾವು ಅತಿ ಹೆಚ್ಚು ಅಪಘಾತಗಳ ಬಗ್ಗೆ ಅಂಕಿಅಂಶಗಳನ್ನು ನೋಡಿದಾಗ ನಮಗೆ ಕಾಣತಕ್ಕಂತಹದ್ದು ವಿದ್ಯಾರ್ಥಿಗಳ ಸಾವು ಮತ್ತು ನೋವುಗಳು. ಯಾಕೆ ಹೀಗಾಗ್ತದೆ ಅಂತ ಹೇಳಿದರೆ, ನಿಮಗೆ ಸಂಚಾರದ ಬಗ್ಗೆ ಅರಿವುಗಳೇ ಇರುವುದಿಲ್ಲ. ಅದರ ಬಗ್ಗೆ ಶಾಲೆಯಲ್ಲಿ ಆಗಲಿ ಬೇರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ಆಗಲಿ ಪಾಠಗಳೇ ಇಲ್ಲ. ಹಾಗಿದ್ರೆ ಸಂಚಾರ ಅಂದ್ರೇನು? ಸಂಚಾರ ಅಂತ ಹೇಳಿದರೆ ವಾಹನಗಳು ಒಂದರ ಹಿಂದೆ ಒಂದರಂತೆ ಅಂತರವನ್ನು ಕಾಯ್ದುಕೊಂಡು, ವಾಹನಗಳು ಒಂದರ ಹಿಂದೆ ಒಂದರಂತೆ ಅಂತರವನ್ನು ಕಾಯ್ದುಕೊಂಡು ಕ್ರಮಬದ್ಧವಾಗಿ ಸಂಚರಿಸುವುದನ್ನು ನಾವು ಸಂಚಾರ ಅಂತ ಕರಿತೀವಿ. ಇಲ್ಲಿ ವಿದ್ಯಾರ್ಥಿಗಳು ಗಮನ ಹರಿಸಬೇಕು. ಇವತ್ತು ಈ ಜಗತ್ತಿನಲ್ಲಿ ಒಂದು ತಾಯಿ ತನ್ನ ಗರ್ಭಾವಸ್ಥೆಯಲ್ಲಿ ಆಸ್ಪತ್ರೆಗೆ ಹೋಗಬೇಕು ಅಂತಾದರೆ ಆ ತಾಯಿ ರಸ್ತೆಯನ್ನು ಬಳಕೆ ಮಾಡ್ತಾಳೆ, ಜೊತೆಗೆ ವಾಹನವನ್ನು ಬಳಕೆ ಮಾಡ್ತಾಳೆ. ತಾಯಿ ಆಸ್ಪತ್ರೆಗೆ ಹೋದ ನಂತರ
ಆ ಶಿಶುವು ಜಗತ್ತನ್ನು ಕಾಣುವ ಸಂದರ್ಭದಲ್ಲಿ, ಯಾವುದೇ ಅರಿವುಗಳಿಲ್ಲದಂತಹ ಸಂದರ್ಭದಲ್ಲಿ, ಪಕ್ವ ಬುದ್ಧಿ ಪ್ರಾಪ್ತವಾಗದಂತಹ ಸಂದರ್ಭದಲ್ಲಿ ಆ ಶಿಶುವನ್ನು ಆ ತಾಯಿ ವಾಹನದಲ್ಲಿ ಕರ್ಕೊಂಡು ಬರ್ತಾಳೆ, ಜೊತೆಗೆ ರಸ್ತೆಯನ್ನು ಬಳಕೆ ಮಾಡ್ತಾಳೆ. ಅದೇ ರೀತಿ ಆ ಶಿಶು ಬೆಳೆದು ಒಂದು ಹಂತಕ್ಕೆ ಬಂದಾಗ ಅದು ಶಾಲೆಗೆ ಹೋಗುವಾಗ ಏನನ್ನು ಬಳಕೆ ಮಾಡುತ್ತೆ? ರಸ್ತೆಯನ್ನು ಬಳಕೆ ಮಾಡುತ್ತೆ, ಜೊತೆಗೆ ವಾಹನವನ್ನು ಬಳಕೆ ಮಾಡುತ್ತೆ. ಹಾಗೆ ಯೌವನಾವಸ್ಥೆಯಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ ಬಳಿಕ ವಿವಾಹಕ್ಕೆ ಅಂತ ಹೋದಾಗ ಆ ಯುವಕ ತನ್ನ ಧರ್ಮಪತ್ನಿಯನ್ನು ವಾಹನದಲ್ಲಿ ಕರ್ಕೊಂಡು ಬರ್ತಾನೆ, ರಸ್ತೆಯನ್ನು ಬಳಕೆ ಮಾಡ್ತಾನೆ. ಇದಾಗಿ ಕಡೆಗೆ ವೃದ್ಧಾಪನದಲ್ಲಿ, ನಮ್ಮ ಮರಣದ ಸಂದರ್ಭದಲ್ಲಿ ನಮ್ಮ ಮೃತದೇಹವನ್ನು ಕೂಡ ರಸ್ತೆಯಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಥವಾ ವಾಹನದ ಮೂಲಕ ತೆಗೆದುಕೊಂಡು ಹೋಗ್ತಾರೆ. ಹಾಗಿದ್ರೆ ಇವತ್ತಿನ ಈ ಜಗತ್ತಿನಲ್ಲಿ ಒಂದು ಶಿಶುವಿನ ಜನನ ಮತ್ತು ವೃದ್ಧಾಪನದಲ್ಲಿ ಮರಣ ರಸ್ತೆ ಮತ್ತು ವಾಹನವನ್ನು ಅವಲಂಬಿಸಿಕೊಂಡಿದೆ ಅಂತ ನಾನಿಲ್ಲಿ ನಿಮಗೆ ಹೇಳ ಬಯಸ್ತೀನಿ. ಹಾಗಿದ್ರೆ ಆ ವಿದ್ಯಾರ್ಥಿಗಳು ಈ ಬಗ್ಗೆ ಬಹಳ ಸೂಕ್ಷ್ಮವಾಗಿ ರಸ್ತೆಯ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳಿ ವಿನಂತಿಸುತ್ತಾ, ನಾನು ನಿಮಗೆ ಏನು ನನಗೆ ಒಂದು ವಿಷಯಾನುಶಕ್ತಿಯನ್ನು ಕೊಟ್ಟಿದ್ದಾರಾ ಅದರ ಬಗ್ಗೆ ಹೋಗ ಬಯಸ್ತಿದ್ದೀನಿ. ಒಂದು ಸಲ ನಾವೆಲ್ಲರೂ ಸೇರಿ, ನಮ್ಮ ಅಧಿಕಾರಿಗಳು ಸೇರಿ ಒಂದು ಕಡೆ ಕೇಸ್ ಹಾಕ್ತಾ ಇದ್ವಿ. ಟ್ರಾಫಿಕಲ್ಲಿ ಹಾಕ್ತಾ ಇರಬೇಕಿದ್ರೆ ತುಂಬ ವಾಹನಗಳನ್ನು ನಿಲ್ಲಿಸಿದ್ವಿ. ಒಂದು ಮೋಟ್ರ್ ಸೈಕಲ್ನಲ್ಲಿ ಗಂಡ ಹೆಂಡತಿ ಇಬ್ಬರು ಬರ್ತಾ ಇರಬೇಕಿದ್ರೆ ಹೆಂಡತಿ ಕೈಯಲ್ಲಿ ಹೆಲ್ಮೆಟ್ ಇತ್ತು. ಗಂಡ ನೋಡ್ತಾ ಇದ್ದ. ಹೆಂಡತಿ ಹೇಳ್ತಾರೆ, ನೋಡು ಪೊಲೀಸ್ನವರಿದ್ದಾರೆ ಅಂತ ಹೇಳಿ, ಇನ್ನು ಪೊಲೀಸ್ನವ್ರೇನಾದರೂ ಕೇಸ್ ಹಾಕ್ಬೋದಂತ ಹೇಳಿ ಗುರುಗಳು ಪದೇ ಪೊಲೀಸ್ನವ್ರ ವಿಚಾರಗಳನ್ನು ಹೇಳಿದರು. ಕೇಸ್ ಹಾಕ್ತಾರೆ ಅಂತ ಹೇಳಿ ಹೆಂಡತಿ ಏನು ಮಾಡ್ತಾರೆ, ಹೆಲ್ಮೆಟನ್ನು ಇಡ್ತಾರೆ ಗಡಿಬಿಡಿಯಲ್ಲಿ ಅಥವಾ ಗಾಬರಿಯಲ್ಲಿ. ಅವ್ರೇನು ಮಾಡ್ತಾರೆ, ಮೋಟ್ರ್ ಸೈಕಲ್ ಬಂದು ಎದುರಿದ ಒಂದು ವಾಹನಕ್ಕೆ ಆಕ್ಸಿಡೆಂಟ್ ಮಾಡ್ತಾರೆ. ಯಾಕಿರ್ಬೋದು? ಪೊಲೀಸನ್ನು ನೋಡಿ ಹೆದರಿ ಹೆಂಡತಿ ಹೆಲ್ಮೆಟನ್ನು ಉಲ್ಟಾ ಇಟ್ಟಿದ್ರು. ಹಾಗಾಗಿ ಬಂದು ಆಕ್ಸಿಡೆಂಟ್ ಆಯಿತು. ಅಂದರೆ ನೀವು ಕೇವಲ ಪೊಲೀಸ್ನವರಿಗೆ ಹೆದರೋದಲ್ಲ, ಕಾನೂನುಗಳನ್ನು ನೀವು ಪಾಲನೆ ಮಾಡಬೇಕು. ಹೂ ರೆಸ್ಪೆಕ್ಟೆಡ್ ಲಾ, ದೋಸ್ ರೆಸ್ಪೆಕ್ಟೆಡ್ ಲಾ. ಯಾರು ಕಾನೂನನ್ನು ಗೌರವಿಸ್ತಾರೋ ಅವರನ್ನು ಕಾನೂನು ಗೌರವಿಸ್ತದೆ ಅನ್ನೋದನ್ನು ನೆನಪಿನಲ್ಲಿಡಬೇಕು. ಹಾಗೆ ಮಾದಕ ವಸ್ತುಗಳಲ್ಲಿ ಎರಡು ವಿಧ ಇದೆ ವಿದ್ಯಾರ್ಥಿಗಳೇ. ಒಂದು ಪ್ರಾಕೃತಿಕವಾಗಿ ಸಿಗುವಂತಹ ಮಾದಕ ವಸ್ತುಗಳು, ಇನ್ನೊಂದು ಮಾನವ ನಿರ್ಮಿತ ಮಾದಕ ವಸ್ತುಗಳು. ಪ್ರಾಕೃತಿಕವಾಗಿ ಸಿಗತಕ್ಕಂತಹ ಮಾದಕ ವಸ್ತುಗಳು ಯಾವುದು ಅಂತ ಕೇಳಿದರೆ, ಮೊದಲಾಗಿ ನಮಗೆ ಈ ಭಾಗದಲ್ಲಿ ಕಾಣತಕ್ಕಂತಹದ್ದು ಗಾಂಜಾ. ಅದರ ವೈಜ್ಞಾನಿಕ ಹೆಸರು ಗಂಜಾ. ಇನ್ನು ಓಪಿಯಂ, ಹಾಶಿಶ್, ಚರಸ್ ಇಂಥ ಮುಂತಾದ ಬಹಳಷ್ಟು ಮಾದಕ ವಸ್ತುಗಳು ಬರುತ್ತೆ. ಮಾನವ ನಿರ್ಮಿತ ವಸ್ತುಗಳು ಯಾವುದು ಅಂತ ಕೇಳಿದರೆ ಅದನ್ನು ನಾವು LSD ಅಂತ ಕರೀಬಹುದು, ಬೇರೆ ಬೇರೆ ರೀತಿಯಿಂದ. ಈಗ ನಿಮಗೆ ಬೇಕಾಗಿರತಕ್ಕಂತಹದ್ದು ಈ ಭಾಗದಲ್ಲಿ ನಡೆಯತಕ್ಕಂತಹ ಮಾದಕ ವಸ್ತುಗಳು ಯಾವುದು ಮತ್ತು ಅದರಿಂದ ಎಂತಹ ಕೆಟ್ಟ ದುಷ್ಪರಿಣಾಮ ಬೀರುತ್ತದೆ ಅನ್ನೋದು. ಎಲ್ಲ ಮಾದಕ ವಸ್ತುಗಳೂ ಕೂಡ ಮನುಷ್ಯನ ಮನಸ್ಸಿಗೆ ಮತ್ತು ಶರೀರಕ್ಕೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ತೊಂದರೆಗಳನ್ನು ಅಥವಾ ಅವರ ಸ್ಥಿತಿಗತಿಯನ್ನು ಬದಲಾಯಿಸತಕ್ಕಂತಹ ಒಂದು ಕ್ರಿಯೆಯನ್ನು ನಡೆಸುವುದನ್ನೇ ನಾವು ಮಾದಕ ವಸ್ತುಗಳು ಅಂತ ಕರೀತೀವಿ. ಹಾಗಿದ್ರೆ ಆ ಮಾದಕ ವಸ್ತುವನ್ನು ಒಂದು ಬಾರಿ ಯಾರಾದರೂ ಸೇವಿಸಿದರೆ ಅದು ತನಗೆ ಮತ್ತು ಬೇಕು ಅಂತ ಮನಸ್ಸು ಹೇಳೋದ್ರಿಂದಲೇ ಮತ್ತೆ ಆ ಚಟಕ್ಕೆ ಬಲಿಯಾಗ್ತಾನೆ. ನಾವು ಈ ಭಾಗದಲ್ಲಿ ಗಾಂಜಾವನ್ನು ನಾನು ನಿಮಗೆ ಉದಾಹರಣೆಯಾಗಿ ತಗೊಳ್ತೀನಿ. ಗಂಜಾ ಅನ್ನತಕ್ಕಂತಹ ಒಂದು ಸಸಿ, ಯಾವುದೇ ಒಂದು ಮಾದಕ ವಸ್ತುಗಳು ಇದೇ ರೀತಿ ಇದೆ ಅಂತ ನೀವುಗಳು ಅರ್ಥೈಸಿಕೊಳ್ಬೇಕಿದ್ರೆ ಅದರ ಬಗ್ಗೆ ನಿಮಗೆ ಪೂರ್ಣವಾದಂತಹ ಮಾಹಿತಿ ಮತ್ತು ಅರಿವು ಬೇಕಾಗಿದೆ. ಆ ಕಾರಣದಿಂದ ಗಾಂಜಾ ಅನ್ನತಕ್ಕಂತಹ ಒಂದು ವಸ್ತು, ಅದು ಒಂದು ಸಸಿ. ಅದು ಯಾವಾಗ ಮಾದಕ ವಸ್ತುವಾಗಿ ಮಾರ್ಪಡ್ತದೆ ಅಂತ ಹೇಳಿದರೆ, ಯಾವಾಗ ಅದು ಹೂ ಬಿಡುತ್ತದೋ, ಒಂದು ಸಸಿ, ಗಂಜಾ ಸಸಿ ಯಾವಾಗ ಹೂ ಬಿಡುತ್ತದೋ ಆವಾಗ ಅದರ ಎಲೆ, ಕಾಂಡ, ಬೇರು ಎಲ್ಲವೂ ಕೂಡ
ಗಾಂಜಾವಾಗಿ, ಮಾದಕ ವಸ್ತುವಾಗಿ ಅದು ಬದಲಾವಣೆ ಆಗ್ತದೆ. ಅದರ ಗುಣಧರ್ಮ ಆ ರೀತಿ ಇದೆ. ಯಾವಾಗ ಅದು ಹೂ ಬಿಡುವುದಿಲ್ವೋ ಆವಾಗ ಅದು ಗಾಂಜಾ ಅಂತ ಪರಿಗಣನೆಗೆ ಬರೋದಿಲ್ಲ, ಅಥವಾ ಆ ನಿಟ್ಟಿನಲ್ಲಿ ಕೇಸನ್ನು ಕೂಡ ದಾಖಲಿಸಲು ಸಾಧ್ಯವಿಲ್ಲ. ಇದು ಈ ಗಾಂಜಾ ಅನ್ನತಕ್ಕಂತಹ ಒಂದು ಸಸಿ, ಇದು ಜಗತ್ತಿನಲ್ಲಿ ಅತಿ ಹೇರಳವಾಗಿ ಜಮೈಕಾ ದೇಶದಲ್ಲಿ ಬೆಳೆಸ್ತಾರೆ. ಇದನ್ನು ಯಾವ ದೇಶದಲ್ಲಿ ಬೆಳೆಸ್ತಾರೆ? ಜಮೈಕಾ ದೇಶದಲ್ಲಿ ಬೆಳೆಸ್ತಾರೆ. ಗಾಂಜಾ ಸಸಿ ಜಮೈಕಾದಲ್ಲಿ ಯಾಕೆ ಬೆಳೆಸ್ತಾರೆ ಅಂತ ಹೇಳಿದರೆ, ಅಲ್ಲಿ ಅವುಗಳು ಅದನ್ನು ಬಿಟ್ಟರೆ ಆ ದೇಶಕ್ಕೆ ಬೇರೆ ಯಾವುದೇ ಆದಾಯಗಳು ಕೂಡ ಇಲ್ಲ. ಆ ಕಾರಣದಿಂದ ಅದನ್ನಲ್ಲಿ ಬೆಳೆಸ್ತಾರೆ. ಇನ್ನು ಈ ಗಾಂಜಾ ಸಸಿಯನ್ನು ಈ ಗಾಂಜಾವನ್ನು ಸೇವನೆ ಮಾಡಿದರೆ ಅದು ಹೇಗಿರುತ್ತೆ ಅಂತ ಹೇಳಿದರೆ, ಎಲೆಗಳು ಹುಡಿಯಾಗಿ ಒಂದು ಹಳದಿ ಬಣ್ಣದಿಂದ ಕೂಡಿರ್ತದೆ. ಅವುಗಳನ್ನು ಸೇವಿಸುವಂತಹ ನಿಯಮಗಳು ಹೇಗಿದೆ ಅಂತ ಹೇಳಿದರೆ, ಅದನ್ನು ಚುಟ್ಟ ಮಾಡಿಯೋ ಸಿಗರೇಟ್ ಒಳಗೆಯೋ ಹಾಕಿ ಸೇವಿಸ್ತಾರೆ. ತುಂಬ ಘಾಟು ವಾಸನೆಯಿಂದ ಕೂಡಿರ್ತದೆ. ಈಗ ನಿಮಗೆ ಗೊತ್ತಾಯಿತು ಮೇಲ್ನೋಟಕ್ಕೆ. ಮುಂದಿನ ದಿನಗಳಲ್ಲಿ ನಿಮಗೆ ಅದರ ಚಿತ್ರಗಳನ್ನು ತೋರಿಸುವ ವಿದ್ಯಾರ್ಥಿಗಳಿಗೆ. ತುಂಬ ಘಾಟು ವಾಸನೆಯಿಂದ ಕೂಡಿರ್ತದೆ ಮತ್ತು ಅದು ಎಲೆಗಳು ಹುಡಿಯಾಗಿ ಇರುತ್ತೆ, ಅದು ಹಸಿರು ಬಣ್ಣದಿಂದ ಕೂಡಿರ್ತದೆ. ಇದನ್ನು ಒಂದು ಬಾರಿ ಸೇವಿಸಿದರೆ ಏನಾಗ್ತದೆ ಅಂತ ಹೇಳಿದರೆ, ಯಾವನೇ ಒಬ್ಬ ವಿದ್ಯಾರ್ಥಿ ಅಥವಾ ಯಾವನೇ ಒಬ್ಬ ಯುವಕನಿಗೆ ನೀನು ಗಾಂಜಾವನ್ನು ಸೇವಿಸುವ ಮುಂಚೆ ನೀನು ಇಂಥ ಒಂದು ಅಪರಾಧವನ್ನು ಮಾಡಬೇಕು, ಹೋಗಿ ನೀನು ಕೊಲೆ ಕೃತ್ಯವನ್ನು ಮಾಡಬೇಕು, ಅವನಿಗೆ ಹಲ್ಲೆಯನ್ನು ಮಾಡಬೇಕು, ಅಥವಾ ಬೇರೆ ಯಾವುದೇ ದುಷ್ಕೃತ್ಯವನ್ನು ಮಾಡಬೇಕು ಅಂತ ಅವನಿಗೆ ಹೇಳಿ ಅದನ್ನು ಸೇವಿಸಿದರೆ, ಆ ಕ್ಷಣದಲ್ಲಿ ಅವನ ಬ್ರೈನ್, ಬುದ್ಧಿ ಏನನ್ನು ತಗೊಂಡಿರ್ತದೋ ಅದನ್ನೇ ಅವ ಮಾಡ್ತಾನೆ ಅನ್ನೋದು ವೈಜ್ಞಾನಿಕವಾಗಿ ಸತ್ಯವಾಗಿದೆ. ಮತ್ತು ಅದನ್ನು ಸೇವಿಸಿದರೆ ಹೇಗಿರ್ತಾರೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಅವರ ಕಣ್ಣುಗಳು ತೇವದಿಂದ ಕೂಡಿರ್ತದೆ. ಮತ್ತು ಒಂದು ಬಾರಿ ನಾವೇನಾದರೂ ರಾತ್ರಿ ಗಾಂಜಾ ಸೇವನೆ ಮಾಡಿದವನನ್ನು ನಾವು ಪ್ರಶ್ನಿಸಿದರೆ, ಮುಂದೆ ನಿಂತವರು ಪೊಲೀಸರು ನಿಂತಿದ್ದಾರೆ ಅನ್ನುವ ಪರಿಜ್ಞಾನವೂ ಕೂಡ ಅವನಿಗೆ ಇರುವುದಿಲ್ಲ. ಅಷ್ಟರ ಮಟ್ಟಿಗೆ ಅದು ದುಷ್ಪರಿಣಾಮವನ್ನು ಬೀರ್ತದೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ, ಬರುತ್ತಾ ಇದರಿಂದ ನಮ್ಮ ಬುದ್ಧಿಶಕ್ತಿ ಕಳೆದು ಹೋಗುತ್ತೆ. ನಮಗೆ ಬಹಳ ಬೇಡದಂತಹ ರೋಗಗಳು, ಉದಾಹರಣೆಗೆ ಕ್ಯಾನ್ಸರ್ ಅಂಥ ರೋಗಗಳು, ಅಥವಾ ದೇಹದ ಯಾವುದೇ ಭಾಗದಲ್ಲಿ ಊನಗಳು ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು, ಇವುಗಳೆಲ್ಲ ಈ ಸೇವನೆಯಿಂದ ಬರುತ್ತೆ. ಇದು ಗಾಂಜಾದ ಸೇವನೆಯಿಂದ ಆಗತಕ್ಕಂತಹ ದುಷ್ಪರಿಣಾಮಗಳು. ಇನ್ನು ನಿಮಗೆ ಬೇಕಾಗಿರ್ತಕ್ಕಂತಹದ್ದು, ಈ ಭಾಗದಲ್ಲಿ ನಾವು MDM ಅಂತ ಕೇಳ್ತೀವಿ ಅಥವಾ OPM ಅಂತ ಕರಿತೀವಿ. OPM ಅಂತ ಹೇಳಿದರೆ ಆಡು ಭಾಷೆಯಲ್ಲಿ ಅದನ್ನು ಅಫೀಮ್ ಅಂತ ನಾವು ಹೇಳ್ತೀವಿ. ಇದು ಹೇರಳವಾಗಿ ಅಫ್ಘಾನಿಸ್ತಾನದಲ್ಲಿ ಬೆಳೀತಾರೆ. ನೀವು ನೋಡಿರ್ಬೋದು. ಅಫ್ಘಾನಿಸ್ತಾನದಲ್ಲಿ ಯಾಕೆ ಹೇರಳವಾಗಿ ಬೆಳೀತಾರೆ ಅಂತ ಹೇಳಿದರೆ, ಅಲ್ಲಿ ಕಾನೂನಿನ ಕಟ್ಟಡಗಳನ್ನು ಒಡೆದು ಇವುಗಳನ್ನು ಹೆಚ್ಚಿಗೆ ಮಾರಾಟ ಮಾಡಿ ಆ ದೇಶ ಇದರ ಸಂಪತ್ತಿನಿಂದ ಬದುಕುವಂತಹ ಒಂದು ಪರಿಸ್ಥಿತಿಯಲ್ಲಿದೆ. ಈ OPM ಹೇಗಿರುತ್ತೆ ಅಂತ ಕೇಳಿದರೆ, ಇವು ಒಂದು ಬದನೆಕಾಯಿ ಥರ ಇರುತ್ತೆ. ನಾವು ಆಡು ಭಾಷೆಯಲ್ಲಿ ಗುಲ್ಲ ಅಂತ ಕರಿತೀವಿ, ಕೇಳಿದಿರಲ್ವಾ? ಬದನೆಕಾಯಿ ಥರ ಇರುತ್ತೆ. ಅದಕ್ಕೆ ಗೆರೆಯನ್ನು ಹಾಕಿ ಅವಾಗ ಅದರಲ್ಲಿ ಒಂದು ದ್ರವಗಳು ಬರುತ್ತೆ, ದ್ರಾವಣ. ಆ ದ್ರಾವಣವನ್ನು ಅದರ ಹಾಲನ್ನು ತೆಗೆದು ಶೇಖರಣೆ ಮಾಡಿದಾಗ ಅದು ಸಕ್ಕರೆಯ ಥರ ಅಥವಾ ಹಿಟ್ಟಿನ ವರ್ಣಕ್ಕೆ ಬದಲಾಗಿ ಆ ರೀತಿ ಹುಡಿಯಾಗುತ್ತೆ. ನೀವು ನೋಡಿರ್ಬೋದು, ರಬ್ಬರ್ ಎಸ್ಟೇಟಲ್ಲಿ ರಬ್ಬರನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನೀವು ನೋಡಿದಿರಲ್ವಾ? ಅದೇ ಒಂದು ಪ್ರೊಸೆಸ್. ಯಾವ ರೀತಿ ರಬ್ಬರಿಗೆ ಗೆರೆಗಳನ್ನು ಹಾಕಿ ಹಾಲನ್ನು ತೆಗಿತಾರೋ ಅದೇ ರೀತಿ ತೆಗಿತಾರೆ. ತೆಗೆದು ಇವುಗಳನ್ನೇ ಮಾರಾಟ ಮಾಡಿದಾಗ ಇದನ್ನು ಯಾವ ರೀತಿ ಸೇವಿಸ್ತಾರೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ನಿಮಗೆ ಗಮನಕ್ಕಿರಬೇಕು, ಇದು ಹೆಣ್ಣುಮಕ್ಕಳಿಗೆ ಸಿಗರೇಟ್ ಪ್ಯಾಕಿನ ಒಳಗಿರ್ತಕ್ಕಂತಹ ಒಂದು ಬೆಳ್ಳಿ ಥರದ ಒಂದು ಪರದೆ ಇದೆ, ನೋಡಿದಿರ ನೀವು, ಹಾಳೆ. ಆ ಹಾಳೆಗೆ ಇದನ್ನು ಒಂದು ಸೂಜಿ ಮೊನೆಯಷ್ಟು ಹಾಕಿ ಟೆಟ್ರಾ ಪ್ಯಾಕಿನ ಸ್ಟ್ರಾದಿಂದ ಕೆಳಗೆ ಬೆಂಕಿ ಹಚ್ಚಿ ಹೊಗೆಯನ್ನು ಸೇವಿಸ್ತಾರೆ. ಇದರಿಂದ ಅವನು ತೇಲಾಡಿದಂತೆ ಮತ್ತಿನ್ನೇನೋ ಅಪರಾಧಗಳನ್ನು ಮಾಡುವಂತೆ ಆಗುತ್ತೆ. ಇದು ಸೇವಿಸುವಂತಹ ಒಂದು ಪದ್ಧತಿ. ಹಾಗಿದ್ರೆ ನೀವು ವಿದ್ಯಾರ್ಥಿಗಳು ಗಮನ ಹರಿಸಬೇಕು. ಯಾರು ಆ ರೀತಿಯ ಘಾಟು ವಾಸನೆಯಿಂದ ಕೂಡಿರ್ತಾರೋ ಅಥವಾ ಯಾರ ಕೈಯಲ್ಲಿ ಹಳದಿ ಬಣ್ಣದ ಹಸಿರು ಎಲೆಗಳುಗಳಿದೆಯೋ ಅವುಗಳು ಗಾಂಜಾ ಅಂತಲೂ ಅಥವಾ ಆ ವ್ಯಕ್ತಿಯಿಂದ ನಾವು ದೂರ ಇರಬೇಕಂತಲೂ, ಯಾರು ಈ ರೀತಿಯ ಅಮಲು ಪದಾರ್ಥದ ಯಾವುದು ಟೆಟ್ರಾ ಪ್ಯಾಕಿನ ಸ್ಟ್ರಾಗಳು ಅಥವಾ ಇಂಥ ಸಿಗರೇಟಿನ ಈ ಹುಡಿಗಳು ಇದು ಪ್ಯಾಕನ್ನು ಅದರ ಒಳಗಿನ ಕಾಗದವನ್ನು
ಹಿಡ್ಕೊಂಡು ಅಥವಾ ಹುಡಿಗಳನ್ನು ಹಿಡ್ಕೊಂಡು ನಿಮ್ಮ ಬಳಿಯಲ್ಲಿದ್ದರೆ ಅಥವಾ ನಿಮಗೆ ಗಮನಕ್ಕೆ ಬಂದರೆ ಅವುಗಳು ಮಾದಕ ವಸ್ತುಗಳು ಅಂತ ನೀವು ಗಮನ ಹರಿಸಬೇಕು. ಇವುಗಳು ನಿಮಗಿರಬೇಕಂತಹ ಮಾಹಿತಿಗಳು. ಹಾಗಿದ್ರೆ ಈ ಓಪಿಯಮ್ಮನ್ನು ಸೇವಿಸಿದರೆ ಏನಾಗುತ್ತೆ ಅದನ್ನು ನಾನು ದೀರ್ಘವಾಗಿ ನಿಮಗೆ ಹೇಳುವಷ್ಟು ಸಮಯಾವಕಾಶಗಳಿಲ್ಲ. ಆದರೂ ಕೂಡ ನೀವು ಗಮನ ಹರಿಸಬೇಕು. ಈ ಓಪಿಯಮನ್ನು ಅಂದರೆ ಯಾವ ರೀತಿ ಅದನ್ನು ಲೈನ್ಸ್ ಹಾಕಿ ಹಾಲನ್ನು ತೆಗಿತಾರೋ ಅದರ ನಂತರ ಅದು ಬಳತೋಕ್ಕಿಂತ ಮುಂಚಿತವಾಗಿ, ಅಂದರೆ ಅದು ಗಟ್ಟಿಯಾದರೆ ಹಣ್ಣಾದರೆ ಅದರಲ್ಲಿ ಬರ್ತಕ್ಕಂತಹ ವಸ್ತುವೇ ಗಸಗಸೆ. ಅದನ್ನು ಬಿಳಿ ಗಸಗಸೆ ಅಂತ ಕರಿತೀವಿ. ಈ ನಮ್ಮಲ್ಲಿ ಕಸ್ಕಸ್ ಅಂತ ಹೇಳ್ತಾರೆ ಆಡು ಭಾಷೆಯಲ್ಲಿ. ಈ ಗಸಗಸೆ, ಬಿಳಿ ಗಸಗಸೆ ಅದು ತುಂಬ ಪ್ರಮಾಣದಲ್ಲಿದ್ದರೂ ಕೂಡ ಅದಕ್ಕೆ ಮೌಲ್ಯ ಇಲ್ಲ. ಈ ಡ್ರಗ್ಸ್, ಈ ಮಾದಕ ವಸ್ತುವಿಗೆ ಸ್ವಲ್ಪ ಇದ್ದರೂ ಕೂಡ ಅದಕ್ಕೆ ಒಂದಿಷ್ಟು ಮೌಲ್ಯಗಳಿದೆ. ಆ ಕಾರಣದಿಂದ ಅದನ್ನು ಡ್ರಗ್ಸ್ ಆಗಿ ಮಾರಾಟ ಮಾಡ್ತಾರೆ. ನೀವು ಎಂದಾದರೂ ಮಧ್ಯಾಹ್ನದ ಹೊತ್ತು ನೀವು ಗೀ ರೈಸನ್ನು ಊಟ ಮಾಡಿದರೆ, ಗೀ ರೈಸ್ ಊಟ ಮಾಡಿ ಬಂದ ತಕ್ಷಣ ಒಂದು ಸ್ವಲ್ಪ ನಿದ್ದೆ ಬಂದಂಗೆ ಆಗುತ್ತೆ. ಆಗ್ತದಾ ಇಲ್ವಾ? ಆಗುತ್ತೆ. ಆ ರೀತಿ ನಿದ್ದೆ ಬಂದಾಗ ಯಾಕಾಗುತ್ತೆ ಅಂತ ಹೇಳಿದರೆ, ಅದೇ ಗೀ ರೈಸಿಗೆ ಏನು ನಾವು ಗಸಗಸೆ ಅಂತ ಕರಿತೇವ, ಬಿಳಿ ಗಸಗಸೆ, ಅದಕ್ಕೆ ಹಾಕ್ತಾರೆ ಆ ಆಹಾರಕ್ಕೆ. ಅದರ ಗುಣಧರ್ಮ ಇರೋದ್ರಿಂದ ಒಂದು ಸ್ವಲ್ಪ ನಿದ್ದೆ ಬಂದಂಗೆ ಆಗುತ್ತೆ. ಹಾಗಿದ್ರೆ ನೀವು ಇವಾಗ ಗಮನ ಹರಿಸಬೇಕು. ಒಂದು ಗಸಗಸೆಯಲ್ಲಿ ಅದರದೇ ಗುಣಧರ್ಮ ಇಷ್ಟೊಂದು ನಿದ್ದೆ ಬರುವ ಹಾಗೆ ಮಾಡಿದರೆ ಅದನ್ನು ಡ್ರಗ್ಸ್ ಆಗಿ ಸೇವಿಸಿದರೆ ಎಷ್ಟೊಂದು ಮತ್ತು ಭರಿಸ್ಬೋದು, ಎಂತಹ ಅಪರಾಧಗಳಿಗೆ ಅವುಗಳು ಅವಕಾಶವನ್ನು ಮಾಡಿ ಕೊಡಬಹುದು ಅನ್ನೋದನ್ನು ನೀವು ಗಮನ ಹರಿಸಬೇಕಾಗಿದೆ. ಇದೆರಡು ವಿಚಾರಗಳನ್ನು ನಿಮ್ಮಲ್ಲಿ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಶಿಕ್ಷಣಾರ್ಥಿಗಳಾದ ವಿದ್ಯಾರ್ಥಿನಿಯರು ಉನ್ನತ ಮಟ್ಟದ ವ್ಯಾಸಂಗಕ್ಕೆ ಹೋದಾಗ ನಿಮಗೆ ಯಾರಾದರೂ ನಿಮ್ಮ ಕೈಯಲ್ಲಿ, ಈಗ ಉದಾಹರಣೆಗೆ ನಾವು ಬಾಲ್ಯ ಜೀವನದಲ್ಲಿ ಹುಳಿಯನ್ನು ಸೇವಿಸಿದ್ದೀವಿ. ಹುಳಿಯನ್ನು ಸೇವಿಸಿದ್ರೆ ಇಲ್ವಾ? ಬಹಳಷ್ಟು ಜನ ಹುಳಿ ಏನಿದೆ ಟೇಸ್ಟ್ ಮಾಡಿದಿರಲ್ವಾ? ಹಾಂ. ಈ ಯಾರಾದರೂ ಉನ್ನತ ಶಿಕ್ಷಣಕ್ಕೆ ಹೋದಾಗ, ಯಾವುದಾದ್ರೂ ಕಾರ್ಯಕ್ರಮ ಶಾಲೆಯಲ್ಲಿ ನಡೆದಾಗ ಅಥವಾ ಯಾವುದೇ ಒಂದು ದೊಡ್ಡ ಮಟ್ಟಿನ ಕಾರ್ಯಕ್ರಮಕ್ಕೆ ನೀವು ಹೋದಾಗ ಒಬ್ಬ ಯುವಕ ಬಂದು ಅಥವಾ ಯಾವನೇ ಒಬ್ಬ ವ್ಯಕ್ತಿ ಬಂದು ಹುಳಿಯನ್ನು ಈ ರೀತಿ ನಕ್ಕಿದಾಗ ಅದೇನು ಕೇಳಿ ನಾವು ಕೇಳ್ತೀವಿ, ಒಂದು ಇಂಟ್ರೆಸ್ಟ್ ಇರುತ್ತೆ ನಮಗೆ, ಏನಿದು? ಅವಾಗ ಹುಳಿ ಅಂತಾನೆ. ನೀವು ಕೂಡ ನನಗೆ ಸ್ವಲ್ಪ ಕೊಡು ಅಂತೇಳಿ ಆ ಹುಳಿಯನ್ನು ಒಂದು ಸ್ವಲ್ಪ ಹೀಗೆ ನಕ್ಕಿದ್ರೂ ಸಾಕು, ನಿಮಗೆ ತಲೆ ಸುತ್ತು ಬಂದಂಗೆ ಆಗುತ್ತೆ. ಮತ್ತು ನಿಮಗೆ ಕಣ್ಣುಗಳು ಕಾಣೋದಿಲ್ಲ, ಏನು ಒಂದು ಗೊತ್ತಾಗ್ತಾ ಇಲ್ಲ, ಎಲ್ಲಿ ಹೋಗಬೇಕಂತ ನಿಮಗೆ ಅರಿವಿಲ್ಲ. ನೀವು ಸುರಕ್ಷಿತ ಸ್ಥಳವನ್ನು ಹುಡುಕುವುದಕ್ಕಿಂತ ಮುಂಚಿತವಾಗಿ ಅಲ್ಲೇ ಯಾವುದೋ ಒಂದು ಸ್ಥಳದಲ್ಲಿ ಮಲಗಿಬಿಡ್ತೀರಿ. ಆವಾಗ ನಿಮ್ಮ ಮೇಲೆ ಅಪರಾಧ ಕೃತ್ಯಗಳು ನಡೆಯಬಹುದು. ಹಾಗಿದ್ರೆ ಆ ಹುಳಿ ಯಾವುದು? ಅದನ್ನೇ ನಾವು ಹಾಶಿಶ್ ಅಂತ ಕರಿತೀವಿ. ಅಥವಾ ಗಾಂಜಾಕ್ಕೆ ಒಂದು ಗೆರೆಯನ್ನು ಹಾಕಿದಾಗ ಅದರಿಂದ ಬರ್ತಕ್ಕಂತಹ ದ್ರಾವಣವನ್ನು ನಾವು ಹಾಶಿಶ್ ಅಂತಲೂ ಕೂಡ ಕರೀಬಹುದು. ಬೇರೆ ರೀತಿಯಿಂದಲೂ ಕೂಡ ಅದನ್ನು ಮಾಡ್ತಾರೆ. ಇವುಗಳು ಪ್ರಾಕೃತಿಕವಾಗಿ ಸಿಗುವಂತಹದ್ದು. ಇವುಗಳ ಬಗ್ಗೆ ನಿಮಗೆ ನಾನು ಅತಿ ಕಡಿಮೆ ಅವಧಿಯಲ್ಲಿ ತಿಳಿಸಿದ್ದೀನಿ. ತಾವು ಗಮನ ಹರಿಸ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಮತ್ತು ಇದಕ್ಕಿಂತ ಹೆಚ್ಚಿಗೆ ಹೋಗುವಷ್ಟು ಸಮಯಾವಕಾಶಗಳಿಲ್ಲ. ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯ ಉಪನ್ಯಾಸವನ್ನು ಕೊಡೋಣ. ಅದಾಗಿಯೂ ಕೂಡ ಇವತ್ತು ವಿದ್ಯಾರ್ಥಿಗಳು ಇಲ್ಲೆಲ್ಲ ಆಸೀನರಾಗಿದ್ದೀರಿ. ಈಗ ಉದಾಹರಣೆಗೆ ನಮ್ಮ ಹಿರಾ ಶಾಲೆಯಿಂದ ಮುಂಭಾಗದಲ್ಲಿ ಒಂದು ರಸ್ತೆ ಇದೆ. ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದರೆ ತೊಕ್ಕೋಟಿಗೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ? ತೊಕ್ಕೋಟಿಗೆ ಹೋಗುತ್ತೆ. ತೊಕ್ಕೋಟಿಗೆ ಹೋಗಬೇಕಿದ್ರೆ ಈಗ ಅದು ಸಿಂಗಲ್ ರೋಡ್ ಇದೆ, ಒಂದೇ ರಸ್ತೆ ಇದೆ. ನೀವು ಎಲ್ಲರೂ ಅಧ್ಯಾಪಕರು ಎಲ್ಲರೂ ಸೇರಿ ಆ ರಸ್ತೆಯಲ್ಲಿ ತೊಕ್ಕೋಟಿಗೆ ಹೋಗಬೇಕಾಗಿದೆ. ಎಲ್ಲಿಗೆ ಹೋಗಬೇಕಾಗಿದೆ? ತೊಕ್ಕೋಟಿಗೆ ಹೋಗಬೇಕಾಗಿದೆ. ನಾವು ರಸ್ತೆಯ ಎಡಭಾಗದಿಂದ ನಡೆದುಕೊಂಡು ಹೋಗಬೇಕಾ, ರಸ್ತೆಯ ಬಲಭಾಗದಿಂದ ನಡೆದುಕೊಂಡು ಹೋಗಬೇಕಾ? ಎಡಭಾಗದಿಂದ ಅಂತ ಹೇಳೋರು ಎಷ್ಟು ಜನ? ಕೈ ಎತ್ತಿ. ಒಬ್ಬರೇ? ಎಡಭಾಗದಿಂದ. ಬಲಭಾಗದಿಂದ ಹೇಳೋರು ಎಷ್ಟು ಜನ? ಇಲ್ಲ, ಎಲ್ಲಿಂದಲೂ ಹೋಗ್ಬೋದು. ಎಡಭಾಗದಿಂದಲೂ ಹೋಗ್ಬೋದು, ಬಲಭಾಗದಿಂದಲೂ ಹೋಗ್ಬೋದು ಅಲ್ವಾ? ಹಾಂ. ಎಡಭಾಗದಿಂದ ಹೋಗಬೇಕು ಅಂತ ಹೇಳುವವರು ಎಷ್ಟು ಜನ? ಕೈ ಎತ್ತಿ. ಓಕೆ, ಡನ್. ಬಾಕಿ ಎಲ್ಲ ಬಲಭಾಗ. ಸರಿ. ಈಗ ನಮ್ಮ ಹೀರಾ ಶಾಲೆಯ ಮುಂಭಾಗ ಇರತಕ್ಕಂತಹ ರಸ್ತೆಯಿಂದ ನಾವು ತೊಕ್ಕೊಟ್ಟಿಗೆ ಹೋಗ್ತೇವೆ ನಡ್ಕೊಂಡು, ಪಾದಾಚಾರಿಗಳು ನಾವು ಅಲ್ವಾ, ಪೆಡೆಸ್ಟಿನ್ ಅಂತ ಕರಿತೀವಿ. ಹೋಗಬೇಕಿದ್ರೆ ನಾವು ನೀವೆಲ್ಲ ಜೊತೆಯಾಗಿದ್ದೇವೆ. ಯಾರೆಲ್ಲ ಎಡಭಾಗದಿಂದ ಹೋಗಬೇಕು, ರಸ್ತೆಯ ಆ ಕಡೆ ಎಡಭಾಗದಿಂದ ಹೋಗಬೇಕು ಅಂತ ಯಾರೆಲ್ಲ ಹೇಳಿದಿರೋ ಅದೆಲ್ಲ ಸರಿ. ಯಾರೆಲ್ಲ ಬಲಭಾಗದಿಂದ ನಡ್ಕೊಂಡು ಹೋಗಬೇಕು ಅಂತ ಹೇಳ್ತೀರೋ ಅದೆಲ್ಲವೂ ಕೂಡ ತಪ್ಪು. ಇದನ್ನು ನೀವು ಗಮನ ಹರಿಸಬೇಕು, ಚಾಚು ತಪ್ಪದೆ ಪಾಲಿಸಬೇಕು. ಯಾಕಂತೇಳಿದರೆ ಈಗ ಒಂದು ರಸ್ತೆ ಇದೆ, ಇದರ ಬಲಭಾಗದಿಂದ ನಾವು ನಡ್ಕೊಂಡು ಹೋಗೋದಾದರೆ ನಮ್ಮ ಮುಂಭಾಗದಿಂದ ಏನು ಬರುತ್ತೆ? ವಾಹನಗಳು ಬರುತ್ತೆ, ನಮಗೆ ಕಾಣ್ತದೆ.
ನಮ್ಮ ಹಿಂದಿನಿಂದ ವಾಹನಗಳು ಇರುವುದಿಲ್ಲ. ಒಂದು ವೇಳೆ ಅವನು ರಾಕ್ ಆ್ಯಂಡ್ ರೋಲು ಅಥವಾ ಡ್ರಿಂಕ್ಸ್ ಮಾಡಿಯೋ ಮತ್ತೇನೋ ಬರ್ತಾ ಇದ್ದಾನೆ ಅಂತಾದರೆ ನಾವೇನು ಮಾಡ್ಬೋದು? ರಸ್ತೆಯನ್ನು ಜಂಪ್ ಮಾಡಿ ಹೋಗ್ಬೋದು. ನಾವು ಎಡಭಾಗದಿಂದ ಹೋದರೆ ನಮ್ಮ ಮುಂಭಾಗದಿಂದ ರಸ್ತೆ ವಾಹನಗಳಿಲ್ಲ, ಹಿಂಭಾಗದಿಂದ ಮಾತ್ರ ವಾಹನಗಳು ಬರ್ತಾ ಇರುತ್ತೆ, ನಮಗೆ ಕಾಣೋದಿಲ್ಲ. ಅದಕ್ಕೆ ಕುಪ್ಪನಹಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಬಹಳ ಚಂದ ಹೇಳಿದ್ದಾರೆ, ಮಗು ಬರ್ತಾ ಇದೆ ಲಾರಿ, ನೀನು ದಾರಿ ಬಿಟ್ಟು ದೂರ ಸರಿ. ಮಗು ಬರ್ತಾ ಇದೆ ಲಾರಿ, ನೀನು ದಾರಿ ಬಿಟ್ಟು ದೂರ ಸರಿ, ಅದಕ್ಕಿಲ್ಲ ಬ್ರೇಕು, ಬರೀ ಎಕ್ಸಲೇಟರು ಮತ್ತು ಹಾರ್ನು ಅಂತ ಬಹಳ ಸುಂದರವಾಗಿ ಹೇಳಿದ್ದಾರೆ. ಹಾಗೆ ಗುರುಗಳು ಆಗ ಹೇಳಿದರು, ಹೊಳೆಯಲ್ಲಿ ಅಂಬಿಗನ ಬಗ್ಗೆ ಬಹಳ ಸುಂದರವಾದ ಮಾತುಗಳನ್ನು ನಿಮಗೆ ಹೇಳಿದ್ದಾರೆ. ಆ ಅಂಬಿಗನ ನೆನಪು ಇಲಾಖೆಯಲ್ಲಿ ನಮಗೂ ಸ್ವಲ್ಪ ಬಂದುಬಿಡುತ್ತೆ. ಅಂಬಿಗ ಅಂತ ಹೇಳಿದರೆ ನೀವೊಂದು ಬಹಳ ಸುಂದರವಾದ ಹಾಡನ್ನು ಕೇಳಿದಿರಿ. ಅಂಬಿಗ ನಾ ನಿನ್ನ ನಂಬಿದೆ, ಜಗದಂಬಾರಾಮಣ ನಿನ್ನ ನಂಬಿದೆ, ಊರುಗೋಲೆನ್ನ ಅಂಬಿಗ ಅಂತ ಕೇಳಿದಿರಿ, ಎಲ್ಲರೂ ಕೇಳಿದಿರಲ್ವಾ? ಇದರ ತಾತ್ಪರ್ಯ ಏನು ಅಂತ ಹೇಳಿದರೆ, ಅಂಬಿಗ ಅಂದರೆ ಪರಮಾತ್ಮನು. ಅಂಬಿಗ ನಾನಿನ್ನ ನಂಬಿದೆ, ಪರಮಾತ್ಮ ನಾನಿನ್ನ ನಂಬಿದ್ದೀನಿ. ಎಲ್ಲಿವರೆಗೆ ನಂಬಿದ್ದೀನಿ? ಜಗದಂಬಾರಮಣ ನಂಬಿದ್ದೀನಿ, ನಿನ್ನನ್ನು ಕಟ್ಟ ಕಡೆಗೆವರೆಗೂ ನಾನು ನಂಬಿದ್ದೀನಿ. ನೀನು ನನ್ನನ್ನು ದಡ ಸೇರಿಸಬೇಕು, ಆ ದಡ ಸೇರಿಸುವವರೆಗೂ ನಾನು ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀನಿ ಅನ್ನತಕ್ಕಂತಹದ್ದೇ ಇದರ ತಾತ್ಪರ್ಯ. ವಿದ್ಯಾರ್ಥಿಗಳೇ, ಮುಂದಿನ ದಿನಗಳಲ್ಲಿ ಪೂರ್ಣವಾಗಿ ನಿಮಗೆ ಪಾಠವನ್ನು ಮಾಡೋಣ. ಆದಾಗ್ಯೂ ನಿಮ್ಮಲ್ಲಿ ಪ್ರಾರ್ಥನೆಗಳಿರಲಿ, ತಂದೆ ಮತ್ತು ತಾಯಿಯವರ ಬಗ್ಗೆ ಬಹಳಷ್ಟು ಗಮನಗಳಿರಲಿ. ಇವತ್ತಿನ ಕಾಲದಲ್ಲಿ ನಾವು ಪೊಲೀಸ್ ಇಲಾಖೆಯಲ್ಲಿ ಕಾಣತಕ್ಕಂಥ ವಿಧವಾದಂಥ ಅಪರಾಧಗಳಲ್ಲಿ ನಾವು ನೋಡ್ತಕ್ಕಂತಹದ್ದು ವಿದ್ಯಾರ್ಥಿಗಳು ಯಾಕೆ ತಂದೆ ತಾಯಿಯವರ ಮಾತುಗಳನ್ನು ಆಲಿಸ್ತಾ ಇಲ್ಲ ಅನ್ನೋದು ನಮ್ಮ ಮುಂದೆ ಬಂದಿದೆ. ಆದಾಗ್ಯೂ ಕೂಡ ನೀವು ಗಮನ ಹರಿಸಬೇಕು. ಜೊತೆಯಾಗಿ ನೀವು ಇವತ್ತು ತರಗತಿಯಲ್ಲಿ ಬರುವಾಗ ಬಹಳಷ್ಟು ವಿದ್ಯಾರ್ಥಿಗಳು ಇರೇಸರನ್ನು, ರಬ್ಬರನ್ನು ತರ್ತೀರಾ ಇಲ್ವಾ? ಎಷ್ಟು ಜನ ತರ್ತೀರಿ ರಬ್ಬರ್? ನಮ್ಮ ಅಭಿಪ್ರಾಯದಲ್ಲಿ ನಿಮಗೆ ಅದು ಕೆಲವು ಏನು ಈ ಚಿತ್ರಗಳನ್ನು ಬಿಡಿಸುವಾಗ, ಯಾವುದಾದ್ರೂ ಭೂಪಟಗಳನ್ನು ಬಿಡಿಸುವಾಗ ನಿಮಗೆ ಅದು ಬೇಕಾಗಬಹುದು. ಅದು ಬಿಟ್ಟರೆ ನಿಮಗೆ ಅದು ಬಳಕೆಗೆ ಬರುವುದಿಲ್ಲ. ದಯವಿಟ್ಟು ನೀವುಗಳು ಪ್ರಶ್ನೆ ಮಾಡದೆ ಮುಂದಿನ ದಿನಗಳಲ್ಲಿ ಆ ರಬ್ಬರ್ಗಳನ್ನು ನೀವು ಬಳಕೆ ಮಾಡೋದನ್ನು ನಿಲ್ಲಿಸಬೇಕು. ಅವು ಯಾವಾಗ ನಿಮಗೆ ಅದು ಅವಶ್ಯಕತೆ ಇದೆಯೋ ಆವಾಗ ಅಧ್ಯಾಪಕರ ಕೈಯಲ್ಲಿ ಕೊಟ್ಟರೆ ಸಾಕು. ಮತ್ತು ಯಾರೆಲ್ಲ ವಿದ್ಯಾರ್ಥಿಗಳು ನಿಮ್ಮಲ್ಲಿ ತಪ್ಪಾದರೆ ನೀವು ಏನನ್ನು ಬಳಕೆ ಮಾಡ್ತೀರಿ? ವೈಟ್ನರ್. ಎಷ್ಟು ಜನ ತರ್ತೀರಿ? ಹೌದಾ? ಇಬ್ಬರೇ? ಬೇರೆ ಯಾರು ತರೋದಿಲ್ವಾ? ನಿಮಗೆ ವೈಟ್ನರ್ ತರಲಿಕ್ಕೆ ಪರ್ಮಿಷನ್ ಇದೆಯಾ? ಶಾಲೆಯಲ್ಲಿದೆಯಾ? ಕಾಲೇಜಲ್ಲಿ, ಸ್ಕೂಲಲ್ಲಿ ಇದೆಯಾ? ಓಕೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ನೀವು ತರುವುದು ಅಷ್ಟೊಂದು ಒಳಿತಲ್ಲ. ಆದರೆ ಅದರ ಬದಲಾಗಿ ಈಗ ನಿಮಗೆ ಸ್ಟಿಕ್ಕರ್ ಬರುತ್ತೆ, ಬಿಳಿ ಸ್ಟಿಕ್ಕರ್, ಅದನ್ನು ಅಂಟಿಸಿದರೆ ಅದರ ಮೇಲೆ ನೀವು ಬರೀಬೋದು, ತಪ್ಪುಗಳೇನಿಲ್ಲ. ಅಥವಾ ಒಂದು ಲೈನ್ಸನ್ನು ಎಳೆದು ನೀವು ತಪ್ಪಾದರೂ ತೊಂದರೆ ಇಲ್ಲ, ಅದಕ್ಕೆ ಒಂದು ಅಡ್ಡಗೆರೆಯನ್ನು ಎಳೆದು ಮತ್ತೆ ನೀವು ಬರೀಬೋದು. ಈ ಬಗ್ಗೆ ಮುಂದಿನ ದಿನಗಳಲ್ಲಿ ಪೂರ್ಣವಾಗಿ ನಾವು ನಿಮಗೆ ಹೇಳಬಯಸ್ತೀವಿ. ಅದು ಬಿಟ್ಟು ಅಧ್ಯಾಪಕರುಗಳು ಗಮನ ಹರಿಸಬೇಕು. ನೀವುಗಳು ಸಂವೇದನಾಶೀಲತೆ ಉಳ್ಳವರಾಗಿರಬೇಕು ವಿದ್ಯಾರ್ಥಿಗಳಲ್ಲಿ. ಯಾಕಂತ ಹೇಳಿದರೆ ಒಂದು ಶಾಲೆಯಲ್ಲಿ, ಒಂದು ತರಗತಿಯಲ್ಲಿ ಒಬ್ಬರು ಅಧ್ಯಾಪಕರು ಪಾಠ ಮಾಡ್ತಾ ಇರ್ತಾರೆ. ಪಾಠ ಮಾಡ್ತಾ ಇರಬೇಕಿದ್ರೆ ಸಣ್ಣ ಮಗು, 1ನೇ ತರಗತಿ ಅಂತ ಇಟ್ಕೊಳ್ಳೋಣ. ಆ ಮಗುವಿಗೆ ಒಂದು ಕೈಯಲ್ಲಿ ಅಧ್ಯಾಪಕರು ಒಂದು ಕೈಯಲ್ಲಿ ಒಂದು ಆ್ಯಪಲನ್ನು ಇಟ್ಟು ಇನ್ನೊಂದು ಕೈಯಲ್ಲಿ ಇನ್ನೊಂದು ಆ್ಯಪಲನ್ನು ಇಟ್ಟು ಮಗುವಿನಲ್ಲಿ ಕೇಳುತ್ತೆ, ಇಲ್ಲಿ ಒಟ್ಟು ಎಷ್ಟು ಆ್ಯಪಲ್ ಇದೆ ಅಂತ. ಅಧ್ಯಾಪಕರು ಗಮನಿಸಬೇಕು. ಆವಾಗ ವಿದ್ಯಾರ್ಥಿ ಹೇಳ್ತಾನೆ ನನ್ನಲ್ಲಿ 3 ಆ್ಯಪಲ್ ಇದೆ ಅಂತ. ಅವಾಗ ಅಧ್ಯಾಪಕರಿಗೆ ಒಂದು ಸ್ವಲ್ಪ ಗಾಬರಿ ಆಗುತ್ತೆ. ಅಯ್ಯೋ, ನಾನು 2 ತೋರಿಸ್ತಾ ಇದ್ದೀನಿ, ಮಗು ಯಾಕೆ 3 ಹೇಳ್ತಾ ಇದೆ ಅಂತ. ಮತ್ತೆ ಪುನಃ ಪ್ರಶ್ನೆ ಮಾಡಿದಾಗಲೂ ಕೂಡ ಮಗು 3 ಆ್ಯಪಲ್ ಇದೆ ಅಂತ ಹೇಳುತ್ತೆ. ಕಡೆಗೆ ಅವರು ಮೇಲಿನ ಅಧ್ಯಾಪಕರನ್ನು ಅಥವಾ ಪ್ರಾಂಶುಪಾಲರನ್ನು ಕರೆದು, ನಾಳೆ ವಿಸಿಟಿಂಗ್ ಇದೆ, ದೊಡ್ಡ ಅಧಿಕಾರಿಗಳು ಬರ್ತಾರೆ, ಮಗುವಿಗೆ ನಾನು 2 ಆ್ಯಪಲನ್ನು ತೋರಿಸಿದ್ರೂ ಕೂಡ ಅದು 3 ಅಂತ ಹೇಳ್ತಾ ಇದೆ, ಯಾಕೆ ಹೀಗೆ ಹೇಳ್ತಾ ಇದೆ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ನೀವು ಕೇಳಿ ಅಂತ. ಆ ಬಂದಂತಹ ಅಧ್ಯಾಪಕರು ಅವರು ಕೂಡ ಒಂದು ಕೈಯಲ್ಲಿ ಒಂದು ಆ್ಯಪಲನ್ನು, ಇನ್ನೊಂದು ಕೈಯಲ್ಲಿ ಮತ್ತೊಂದು ಆ್ಯಪಲನ್ನು ಇಟ್ಟು ಮಗುವಲ್ಲಿ ಕೇಳ್ತಾರೆ, ಮಗು ಎಷ್ಟು ಆ್ಯಪಲ್ ಇದೆ ಅಂತ. ಅವಾಗಲೂ ಮಗು ಹೇಳುತ್ತೆ 3 ಇದೆ ಅಂತೇಳಿ. ಮತ್ತು ಬೇರೆ ಏನೋ ದಾರಿ ಕಾಣದೆ ಅವರು ಕೇಳ್ತಾರೆ, ಮಗು 3 ಆ್ಯಪಲ್ ಎಲ್ಲಿದೆ ತೋರಿಸು ಅಂತ. ಆವಾಗ ಆ ಮಗು ತನ್ನ ಟಿಫಿನಲ್ಲಿದ್ದಂಥ ಒಂದು ಆ್ಯಪಲನ್ನು ತೆಗೆದು ಇದೂ ಸೇರಿ 3 ಇದೆ ಅಂತ ಹೇಳುತ್ತೆ. ಅಂದರೆ ನೀವು ಶಿಕ್ಷಣಾರ್ಥಿಗಳು ಇಲಾಖೆಯ ನಿಯಮಗಳ ಅನುಗುಣವಾಗಿ ನಿಮ್ಮನ್ನು ಮಕ್ಕಳು ಅಂತ ನಾವು ಕರಿತೀವಿ.
18 ವರ್ಷಕ್ಕೆ ಒಳಪಟ್ಟ ಎಲ್ಲರನ್ನೂ ಕೂಡ ನಾವು ಮಕ್ಕಳು ಅಂತ ಪರಿಗಣಿಸ್ತೀವಿ. ಆ ಕಾರಣದಿಂದ ಅಧ್ಯಾಪಕರು ತೀವ್ರ ಸಂವೇದನಾಶೀಲತೆ ಉಳ್ಳವರಾಗಿರಬೇಕು ಮತ್ತು ಈ ಸಂವೇದನಾಶೀಲತೆಯಿಂದ ಮಕ್ಕಳನ್ನು ಗಂಭೀರವಾಗಿ ಪರಿಗಣಿಸದೆ ಅವರ ನಡತೆಗಳ ಬಗ್ಗೆ ಯೋಚಿಸಿಕೊಂಡು ನಿಯಮವನ್ನು ರೂಪಿಸಿಕೊಳ್ಳಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಅಖೇರಿಗೊಳಿಸಲು ಬಯಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾದಕ ವಸ್ತುಗಳ ದುಷ್ಪರಿಣಾಮ ಹಾಗೂ ಸಂಚಾರದ ನಿಯಮಗಳ ಬಗ್ಗೆ ಉತ್ತಮ ಮಾಹಿತಿ ನೀಡಿದಂತಹ